ಒಂದು ಟ್ವೀಟ್ ಮಾಡಿದಾರಂತೆ. ಸರ್ ಗೊತ್ತಿಲ್ಲ, ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ. ಅವರು ಮಹಾನ್ ವ್ಯಕ್ತಿಗಳು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬರೋಲ್ಲ ಅನ್ಸುತ್ತೆ. ಯಾಕೆಂದರೆ ಒಬ್ಬ ಸಿಂಗರ್ ಹೊಸಬ ಆಡಿದ್ರು ಕೂಡ ಅವ್ರ ಆ್ಯಕ್ಟಿಂಗಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನ ಎಕ್ಸ್ಪ್ರೆಷನಲ್ಲಿ ಅವರು ಚೆನ್ನಾಗಿ ಇರುತ್ತೆ. ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ. ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ. ಆ ಮಹಾನಟಿಗೆ ದೊಡ್ಡ ನಮಸ್ಕಾರ. ಗಿಣಿರಾಮ ಅನ್ನುವಂಥ ಸೀರಿಯಲಲ್ಲಿ ಮಾಡಿರುವಂಥ ನಯನ ನಾಗರಾಜ್ ಅನ್ನುವಂಥವ್ರು ಸಹ ಮಹಾನಟಿ. ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ. ಒಂದು ಕಿವಿ ಮಾತು ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಯಾವುದೇ ವ್ಯಕ್ತಿಯಿಂದ ಅಲ್ಲ, ಚಿತ್ರರಂಗದಿಂದ ವ್ಯಕ್ತಿಗಳು ಅನ್ನುವಂಥ ಅರಿವು ಇಲ್ಲ ಅನ್ಸುತ್ತೆ ಅವ್ರಿಗೆ. ಖಂಡಿತ ಸರ್. ಇವಾಗ ಸರ್ ಸೈನಿಕರು ಹೊರಗಡೆ ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತ ಒಂದು ಇನ್ಸಿಡೆಂಟ್ ಇಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ, ಅಲ್ಲಿ ಫೈಟ್ ಮಾಡಕ್ ನಿಂತಿದ್ದಾರೆ. ಒಳಗಡೆನೆ ಭಯೋತ್ಪಾದಕರು ಈ ತರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಇವ್ರಿಗೆಲ್ಲ ಏನಂತ ಕರಿಬೇಕು ನಾವು? ಇವ್ರುಗಳೇ ಟೆರರಿಸ್ಟ್ಗಳು. ನಮಗೆ ಇಂಥವ್ರನ್ನ ನಾವು ಸೈನಿಕರಾಗಿ ನಿಲ್ಲಬೇಕು. ಇವಾಗ ಇಂಥವ್ರನ್ನ ಸದೆ ಹೊಡಿಬೇಕು. ಸೊ ಇಂಡಸ್ಟ್ರಿ ಹಾಳಾಗುತ್ತೆ, ವ್ಯಕ್ತಿತ್ವಗಳ ಮನಸ್ಥಿತಿಗಳ ಪರಿಸ್ಥಿತಿ ಎಲ್ಲವೂ ಹಾಳಾಗೋಗ್ಬಿಡ್ತದೆ. ಸೊ ಸರ್ ಎಂತೆಂಥ SPB ಸರ್ ಎಂತೆಂಥ ಹಾಡುಗಳು, ಎಷ್ಟು ಸ್ಟೇಟ್ ಎಲ್ಲ ಇದ್ರಲ್ಲಿ ಅವ್ರು ಹಾಡ್ಕೊಂಡ್ಬಂದ್ರು. ಯಾವತ್ತಾದ್ರೂ ಅವ್ರ ಬಗ್ಗೆ ಒಂದು ಈ ತರ ಕಾಂಟ್ರವರ್ಸಿ ನಾವು ಕೇಳಿದಿಲ್ಲ ಸರ್. ಅಂತ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ. ಇವರು ನಿನ್ನೆ ಮೊನ್ನೆ ಯಾವುದೋ ಒಂದು 10 ಹಾಡು ಹಾಡಿ ಅಷ್ಟು ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ. ಏನೇನೋ ಸ್ಟೇಟ್ಮೆಂಟ್ಗಳು, ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ತರ ಸ್ಟೇಟ್ಮೆಂಟ್ಗಳು, ಅದನ್ನ ಸಮರ್ಥಿಸ್ಕೊಳ್ಳೋರು ನಮ್ಮಲ್ಲೇ ಈ ತರ ಕೆಲವರು. ಅವ್ರಿಗೆಲ್ಲ ಯಾವ ತರ ನಾವು ಬುದ್ಧಿ ಹೇಳೋಣ? ಅವನ್ಯಾರೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದ್ರೆ ತುಂಬಾ ವಿಷಯಗಳಲ್ಲಿ ಆ ತರ ಹೇರಿಕೆ ನಡೀತಾ ಇದೆ. ಇದ್ರಲ್ಲೂ ಅವರು ತಲೆ ಮೂಗು ಎಲ್ಲ ತೋರಿಸ್ತಾರೆ ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಸಹಿಸ್ಕೋಬೇಕು? ಇನ್ನು ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ. ಈ ತರ ವ್ಯಕ್ತಿಗಳು, ಈ ತರ ಮಾತುಗಳು ಇಂಡಸ್ಟ್ರಿಗೆ ಏನಾಗುತ್ತೆ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬೇಕಿದೆ. ನಾವು ತಿರುಗಿ ಬೀಳಲೇಬೇಕಾಗಿದೆ. ಇಂಥವ್ರನ್ನ ಖಂಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಅಂದ್ರೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲದೆ, ಕನ್ನಡ ಸಂಸ್ಕೃತಿ, ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರುವಂತ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ತರದ ಎಂಟ್ರಿ ಕೊಡಬಾರ್ದು ಸರ್. ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೇ ಮೊಳಕೆನ ಅದೇನೋ ಚೂಟ್ ಹಾಕ್ಬೇಕು ಅಂತಾರಲ್ಲ, ಮೊಳಕೆ ಇದ್ದಾಗಲೇ ಆ ಥರ ನಮ್ಮ ಕೆಲಸ ನಾವು ಮಾಡಿದ್ರೆ ಉತ್ತಮ. ಆದ್ರೆ ಇದು ಹೆಮ್ಮರ ಆಗಿದೆ. ಈಗಲೂ ಒಂದು ಕೊಡ್ಲಿ ಪೆಟ್ಟು ಬಿದ್ದರೆ ಆ ಹೆಮ್ಮರ ನೆಲಕ್ಕೆ ಉರುಳೋದ್ರಲ್ಲಿ ಏನು ಡೌಟ್ ಇಲ್ಲ. ಎಲ್ಲರೂ ಒಂದೊಂದು ಕೊಡ್ಲಿ ಪೆಟ್ಟು ಹಾಕಿದ್ರೆ ಅವ್ರ ಬುದ್ಧಿ ಕಲಿತಾರೆ ಸರ್. ನೋಡಿ, ಕುಲದಲ್ಲಿ ಕೀಳಾಗೋದು ಸಿನಿಮಾ ಆಕ್ಚುಲಿ ನಾವು ಮಾಡಿರೋದೇ ಕನ್ನಡಿಗರಿಗೋಸ್ಕರ. ಕನ್ನಡ ಸಿನಿಮಾ ಇದು ಯಾವುದೇ ಒಂದು ಪರಭಾಷೆ, ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ. ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು. ಆ ಮನುಷ್ಯ ಸೋನು ನಿಗಮ್ ಅಂತ ಒಬ್ಬ ಮನುಷ್ಯ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ್ಮೇಲೆ ಸೊ ನಾವು ಈ ಸಿನಿಮಾದಲ್ಲಿ ಮತ್ತೆ ಏನಕ್ಕೆ ಇಟ್ಕೋಬೇಕು ಅವ್ರನ್ನ? ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸ್ ಕನ್ನಡದಲ್ಲೇ ಇದ್ದಾರೆ. ಏನೋ ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವ್ರ ಪ್ರತಿಭೆ, ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು ಸೊ ಈ ತರ ಎಲ್ಲ ಕನ್ನಡಿಗರಿಗೆ ತುಂಬಾ ಜನ ಮಾಡ್ತಾನೆ ಇದ್ದಾರೆ. ತುಂಬಾ ಹಿಂದೆಯಿಂದಲೂ ಹಿಂದಿಯವರು ನಮ್ಮ ಕನ್ನಡಿಗರನ್ನ ದೂಷಿಸ್ಕೊಂಡೇ ಬರ್ತಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ನಾವು ಇಂಥವ್ರಿಗೆಲ್ಲ ಕೊಟ್ಟವಲ್ಲ ಚಾನ್ಸಸ್, ಅಂದ್ರೆ ಸಾಂಗ್ ಆಡ್ಸಿದ್ವಲ್ಲ ಅಂತ ತುಂಬಾ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತಗೊಂಡಿದ್ವಿ. ನಿನ್ನೆ ಅವರು ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ, ಅವರು ಹೇಳಿದ ರೀತಿ, ಅವ್ರು ಸಾರಿ ಕೇಳಿದ ರೀತಿ ಅವರೇ ಯಾರೋ ಬರ್ಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳ್ಸಿರೋ ತರ ಕಾಣಿಸುತ್ತೆ. ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ ಡೈರೆಕ್ಟ್ ಆಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳ್ಸಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಅವರು ಕಳಿಸಿದ ರೀತಿ ನಾವು ಬೇಡ, ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದ್ರು. ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇನ್ ಕೇಸ್ ವಿಡಿಯೋದಲ್ಲಿ ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ. ಬಟ್ ಆದ್ರೆ ಅವ್ರು ಕೇಳಿದ ರೀತಿನೂ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ, ಅವ್ರು ಹಾಡಿರುವಂತ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದೀವಿ. ಮತ್ತೆ ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ, ಅದು ಪಬ್ಲಿಕ್ಕಿಗೆ ಬಿಟ್ಟಿದ್ದು. ಸೊ ಯಾಕೆಂದ್ರೆ ಅದನ್ನ ನಾವು ಕ್ಷಮಿಸಿ ಅನ್ನೋಕ್ಕೂ ಆಗಲ್ಲ, ಇಲ್ಲ ಕ್ಷಮಿಸಬೇಡಿ ಅಂತಾನು ಅನ್ನಕ್ಕಾಗಲ್ಲ. ಪರ್ಸನಲಿ ನಾವು ಮಾಡ್ತೇವೆ, ನನ್ನ ಸಿನಿಮಾ ಆಗಿರೋದ್ರಿಂದ, ನಾನೊಬ್ಬ ಕನ್ನಡಿಗನಾಗಿರೋದ್ರಿಂದ, ಸೊ ನನ್ನ ತಾಯಿನೂ ಕನ್ನಡತಿ. ಸೊ ಹಾಗಾಗಿ ನಮಗೆ ಹರ್ಟ್ ಆಗಿದೆ, ನನ್ನ ತಾಯಿಗೆ ಹರ್ಟ್ ಆಗಿದೆ. ಇದರಲ್ಲಿ ಯಾವುದೇ ತರದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ.
ಪಬ್ಲಿಸಿಟಿ ನಾವು ಮಾಡೋಕೆ ಎಲ್ಲ ವ್ಯವಸ್ಥೆಗಳು ಬೇರೆ ತರ ಮಾಡ್ಕೊಂಡಿದ್ವಿ, ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಬಟ್ ಈ ತರ ಚೀಪ್ ಕ್ಯಾಟಗರಿ ಪಬ್ಲಿಸಿಟಿ ನಾವಂತೂ ಮಾಡಲ್ಲ. ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೇಬಲ್ ಇಲ್ಲ ಅನ್ಸುತ್ತೆ, ಹಾಗಾಗಿ ಅವ್ರ ಎಲ್ಲಾ ಕಡೆನೂ ಇದೇ ತರ ಸುಮ್ಮನೆ ಸಿಡುಕೋದು, ಏನೋ ಹೇಳ್ತಾರಲ್ಲ, ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದ್ರೆ ಎಲ್ಲ ಮನುಷ್ಯನ ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಹಾಗೆ. ಸೊ ಅವ್ರ ನಡವಳಿಕೆನೆ ತುಂಬಾ ಹಾರ್ಷ್ ಆಗಿರೋದ್ರಿಂದ ಸೊ ನಮ್ಗೆ ಆ ತರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ.